ಶುಭ ಸಂಜೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ 100% ಕಾನೂನುಬದ್ಧವಾಗಿ 100% ಸುರಕ್ಷಿತವಾಗಿ ಕಳೆದ 2 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಇದುವರೆಗೆ ನೀವು ಕೇಳಿರದಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದ ಬಗ್ಗೆ ಇಂದು ನೀವು ಕೇಳಲಿದ್ದೀರಿ. ಇಂದು ಡಿಜಿಟಲ್ ಪಾವತಿಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿವೆ. ನಮ್ಮಲ್ಲಿ ಹೆಚ್ಚಿನವರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂನಂತಹ ಹಲವಾರು ಆಪ್ಗಳನ್ನು ಬಳಸುವವರಾಗಿದ್ದೇವೆ. ಕಳೆದ ಹಣಕಾಸು ವರ್ಷದಲ್ಲಿ ಯುಪಿಐ ವಹಿವಾಟಿನ ಮೂಲಕ 247 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ. ಆದರೆ ಒಬ್ಬ ಗ್ರಾಹಕರಾಗಿ ನಮಗೆ ಅವುಗಳನ್ನು ಬಳಸುವುದಕ್ಕಿಂತ ಹೆಚ್ಚಿನ ದೊಡ್ಡ ಲಾಭಗಳು ಇದುವರೆಗೆ ಸಿಕ್ಕಿಲ್ಲ. ಆದರೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಆಗಿ ಸುಮಾರು 2 ವರ್ಷಗಳ ಹಿಂದೆ ಗುಜರಾತ್ನಲ್ಲಿ ಆರಂಭವಾದ ಒಂದು ಭಾರತೀಯ ಯುಪಿಐ ವಾಲೆಟ್ ಬಗ್ಗೆ ಮತ್ತು ಅದನ್ನು ಬಳಸುವುದರಿಂದ ನಮಗೆ ಸಿಗುವ ಪ್ರಯೋಜನಗಳ ಬಗ್ಗೆ ನಾನು ಇಂದು ಮಾತನಾಡುತ್ತಿದ್ದೇನೆ. ಇದು ಭಾರತದ ಮೊದಲ ಹೈಪರ್ ಲೋಕಲ್ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಯುಟಿಲಿಟಿ ಸೇವೆಗಳಿಗಾಗಿ ಒಂದು ಡಿಜಿಟಲ್ ವಾಲೆಟ್. ಇದರ ಮೂಲಕ ರೀಚಾರ್ಜ್ ಮಾಡಬಹುದು, ಬಿಲ್ ಪಾವತಿ ಮಾಡಬಹುದು ಮತ್ತು ವ್ಯಕ್ತಿಗಳ ನಡುವೆ ಹಣದ ವಹಿವಾಟು ನಡೆಸಬಹುದು. ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಂತಹ ಆಪ್ಗಳನ್ನು ಬಳಸುವಂತೆಯೇ ಈ ವಾಲೆಟ್ ಅನ್ನು ಬಳಸಬಹುದು. ಇದೊಂದು ಯೂನಿಕ್ ಇಕೋಸಿಸ್ಟಮ್, ಏಕೆಂದರೆ ಇದುವರೆಗೆ ನೋಡಿರದ ರೀತಿಯಲ್ಲಿ ಅತ್ಯಂತ ಸುರಕ್ಷಿತವಾಗಿ ಮತ್ತು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಬಳಕೆದಾರರಿಗೆ ದೊಡ್ಡ ಮಟ್ಟದ ಲಾಭವನ್ನು ನೀಡುವ ಹೊಸ ವ್ಯವಸ್ಥೆ ಇದಾಗಿದೆ. ಇದನ್ನು SD Hub OPC ಪ್ರೈವೇಟ್ ಲಿಮಿಟೆಡ್ ಎನ್ನುವ ಭಾರತೀಯ ಸ್ಟಾರ್ಟ್ಅಪ್ ನಿರ್ವಹಿಸುತ್ತಿದೆ. ಇದರ ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆಯ ಬಗ್ಗೆ ಈಗ ನೋಡೋಣ. ಇದು 2023 ರಿಂದ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಈ ನೋಂದಣಿಯು ಇದರ ವಿಶ್ವಾಸಾರ್ಹತೆಗೆ ಒಂದು ಉತ್ತಮ ಮಾನದಂಡವಾಗಿದೆ. ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಇರುವುದು ನಮಗೆ ಹೆಚ್ಚಿನ ಆತ್ಮವಿಶ್ವಾಸ ನೀಡುವ ವಿಷಯವಾಗಿದೆ. ಯುಪಿಐ ವಾಲೆಟ್ಗಳಲ್ಲಿ ಇರಿಸಲಾದ ಹಣವನ್ನು ಆಪ್ ಮ್ಯಾನೇಜ್ಮೆಂಟ್ ಎಂದಿಗೂ ನಿರ್ವಹಿಸಲು ಸಾಧ್ಯವಿಲ್ಲ. ಅದು ರಿಸರ್ವ್ ಬ್ಯಾಂಕ್ನ ಎಸ್ಕ್ರೋ ವ್ಯವಸ್ಥೆಯ ಅಡಿಯಲ್ಲಿದೆ. ಎಸ್ಡಿಪೇ ವಿಷಯದಲ್ಲಿ ಇದು ಆಕ್ಸಿಸ್ ಬ್ಯಾಂಕ್ನ ಎಸ್ಕ್ರೋ ವ್ಯವಸ್ಥೆಯಲ್ಲಿದೆ. ಇದು ಗ್ರಾಹಕರಿಗೆ ಬ್ಯಾಂಕ್ ಮಟ್ಟದ ಸುರಕ್ಷತೆಯನ್ನು ಒದಗಿಸುತ್ತದೆ. ಈ ಕಂಪನಿಯ MD ಗುಜರಾತ್ ಮೂಲದ ಮಿಸ್ಟರ್ ಧವಲ್ ಪಟೇಲ್ ಆಗಿದ್ದಾರೆ. 2021 ರಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಟ್ರ್ಯಾಕ್ ರೆಕಾರ್ಡ್ ಇವರಿಗಿದೆ. ಕಂಪನಿಯ ನೋಂದಾಯಿತ ಕಚೇರಿ ಗುಜರಾತ್ನಲ್ಲಿದೆ. ಮುಂದಿನ ದಿನಗಳಲ್ಲಿ ರಾಜಸ್ಥಾನದ ಹೊಸ ಕಚೇರಿಯ ವಿವರಗಳನ್ನು ಸಹ ನೀಡಲಾಗುವುದು. ದೇಶಾದ್ಯಂತ ಆನ್ಲೈನ್ ಪಾವತಿಗಳು ನಡೆಯುತ್ತಿವೆ. ಪ್ರಪಂಚದಾದ್ಯಂತ ನಡೆಯುವ ಒಟ್ಟು ಯುಪಿಐ ವಹಿವಾಟುಗಳಲ್ಲಿ 81.4% ಭಾರತದಲ್ಲಿ ನಡೆಯುತ್ತಿದೆ. ಈ ಯುಪಿಐ ವಹಿವಾಟುಗಳಲ್ಲಿ 47.8% ಫೋನ್ ಪೇ ಮೂಲಕ ನಡೆಯುತ್ತಿದ್ದು ಅದು ಮೊದಲ ಸ್ಥಾನದಲ್ಲಿದೆ. 37% ಗೂಗಲ್ ಪೇ ಮೂಲಕ ನಡೆಯುತ್ತಿದೆ. ಉಳಿದ ಕೇವಲ 15.2% ಮಾತ್ರ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ NPCI ಅಡಿಯಲ್ಲಿ ನೋಂದಾಯಿಸಲಾದ ಉಳಿದ 80ಕ್ಕೂ ಹೆಚ್ಚು ಆಪ್ಗಳ ಮೂಲಕ ನಡೆಯುತ್ತಿದೆ. ಪೇಟಿಎಂನ ಕಳೆದ ಹಣಕಾಸು ವರ್ಷದ ನಿವ್ವಳ ಲಾಭ 200 ಕೋಟಿ ರೂಪಾಯಿಗಳು. ಗೂಗಲ್ ಪೇ 400 ಕೋಟಿ ಮತ್ತು ಫೋನ್ ಪೇ 600 ಕೋಟಿ ಲಾಭ ಗಳಿಸಿದೆ. ಕಳೆದ ಹಣಕಾಸು ವರ್ಷದ ವೇಳೆಗೆ ಫೋನ್ ಪೇ ತನ್ನ ಒಟ್ಟು ನಿವ್ವಳ ಲಾಭದಲ್ಲಿ 5,000 ಕೋಟಿ ರೂಪಾಯಿಗಳ ಗಡಿಯನ್ನು ದಾಟಿದೆ. ಇದು ಭಾರತದಲ್ಲಿ ಆರಂಭವಾದ ಕಂಪನಿಯಾಗಿದ್ದರೂ ಇಂದು ಅಮೆರಿಕದ ದೈತ್ಯ ಕಂಪನಿಯಾದ ವಾಲ್ಮಾರ್ಟ್ ವಶದಲ್ಲಿದೆ. ಇಂದು ಎಲ್ಲಾ ಪ್ರಮುಖ ಯುಪಿಐ ಆಪ್ಗಳು ವಿದೇಶಿಯರ ಕೈಯಲ್ಲಿವೆ. ಆ ಸಮಯದಲ್ಲಿಯೇ SD Hub OPC ಪ್ರೈವೇಟ್ ಲಿಮಿಟೆಡ್ ಎಂಬ ಭಾರತೀಯ ಕಂಪನಿಯು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಆಗಿ 2021 ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿತು. 2023 ರಲ್ಲಿ ಅವರು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಲ್ಲಿ ನೋಂದಾಯಿಸಿಕೊಂಡರು. SD Hub OPC ಪ್ರೈವೇಟ್ ಲಿಮಿಟೆಡ್ ಸಂಪೂರ್ಣವಾಗಿ ಭಾರತೀಯ ಕಂಪನಿಯಾಗಿದೆ. ಸುಮಾರು 2 ವರ್ಷಗಳ ಹಿಂದೆ, ಅಂದರೆ 2024 ರ ಏಪ್ರಿಲ್ 1 ರಂದು ಅವರು ಡಿಜಿಟಲ್ ವಾಲೆಟ್ ಅನ್ನು ಪ್ರಾರಂಭಿಸಿದರು. ಎಸ್ಡಿಪೇನ ಗುರಿ 2028 ರ ವೇಳೆಗೆ 100 ಕೋಟಿ ಬಳಕೆದಾರರನ್ನು ಸೃಷ್ಟಿಸುವುದಾಗಿದೆ. ಇದಕ್ಕಾಗಿ ಅವರು ಕೇಸ್ ಸ್ಟಡಿಯ ಮೂಲಕ ಕಂಡುಕೊಂಡ ವಿಷಯವೆಂದರೆ ಈ ಹಿಂದೆ ಜಿಯೋ ಅನುಸರಿಸಿದ ಅದೇ ತಂತ್ರವನ್ನು ಅನುಸರಿಸುವುದು. ಅಂದು BSNL, ಐಡಿಯಾ, ಭಾರತಿ ಏರ್ಟೆಲ್, ಟಾಟಾ ಡೊಕೊಮೊ ಅಂತಹ ಅನೇಕ ಕಂಪನಿಗಳಿದ್ದವು. ಆ ಕಂಪನಿಗಳನ್ನು ಮೀರಿಸಲು ಜಿಯೋಗೆ ಅಲ್ಲಿ ಹೆಚ್ಚಿನ ಅವಕಾಶವಿರಲಿಲ್ಲ. ಜಿಯೋ ಆರಂಭವಾದ 2016 ರ ಸೆಪ್ಟೆಂಬರ್ನಿಂದ ಅದೇ ಹಣಕಾಸು ವರ್ಷದ ಮಾರ್ಚ್ 31 ರವರೆಗೆ ಅವರು ಫ್ರೀ ಆಫರ್ ಘೋಷಿಸಿದರು. ನಂತರ ಅದನ್ನು 2017 ರ ಮಾರ್ಚ್ 31 ರವರೆಗೆ ವಿಸ್ತರಿಸಿದರು. ಎಲ್ಲರಿಗೂ ಉಚಿತ ಡೇಟಾ. ಅಂದು ತಿಂಗಳಿಗೆ ಕೇವಲ 1 GB ಬಳಸುತ್ತಿದ್ದ ನಮಗೆ ಉಚಿತ ಡೇಟಾ ನೀಡಿ ದಿನಕ್ಕೆ 1 GB, 2 GB ಬಳಸುವಂತೆ ಮಾಡಿದರು. ನಂತರ ಅವರು ಹಣ ಪಡೆಯಲು ಶುರು ಮಾಡಿದಾಗಲೂ ಜಿಯೋ ಇಂದಿಗೂ ಮೊದಲ ಸ್ಥಾನದಲ್ಲಿದೆ. ಅಂದರೆ ಕೇವಲ 170 ದಿನಗಳಲ್ಲಿ ಅವರು 10 ಕೋಟಿ ಗ್ರಾಹಕರನ್ನು ಸೃಷ್ಟಿಸಿದರು. ಅದು ಇಂದಿಗೂ ವಿಶ್ವ ದಾಖಲೆಯಾಗಿ ಉಳಿದಿದೆ. ಅಂದರೆ ಉಚಿತವಾಗಿ ನೀಡುವುದು.
ಅದೇ ಹಾದಿಯನ್ನು ಎಸ್ಡಿಪೆ ಅನುಸರಿಸಲು ನಿರ್ಧರಿಸಿದೆ. ಉಚಿತವಾಗಿ ನೀಡುವುದು ಮತ್ತು ಹೆಚ್ಚಿನ ಕ್ಯಾಶ್ ಬ್ಯಾಕ್ ನೀಡುವುದು. ಎಲ್ಲಾ ಯುಪಿಐ ಆಪ್ಗಳಲ್ಲಿ ಒಂದು ವಾಲೆಟ್ ವ್ಯವಸ್ಥೆ ಇರುತ್ತದೆ. ಆ ವಾಲೆಟ್ನಲ್ಲಿ ಗ್ರಾಹಕರು ಇರಿಸುವ ಹಣವನ್ನು ಆಪ್ ಮ್ಯಾನೇಜ್ಮೆಂಟ್ ಅಥವಾ ಇತರರು ದುರುಪಯೋಗಪಡಿಸಿಕೊಳ್ಳದಂತೆ ತಡೆಯಲು ರಿಸರ್ವ್ ಬ್ಯಾಂಕ್ ರೂಪಿಸಿರುವ ವ್ಯವಸ್ಥೆಯೇ ಎಸ್ಕ್ರೋ ವ್ಯವಸ್ಥೆ. ಯುಪಿಐ ಆಪ್ಗಳಲ್ಲಿ ಗ್ರಾಹಕರು ಇರಿಸುವ ಹಣವನ್ನು ಯಾವುದೇ ಕಾರಣಕ್ಕೂ ಆಪ್ ಮ್ಯಾನೇಜ್ಮೆಂಟ್ಗೆ ನಿರ್ವಹಿಸಲು ಅಥವಾ ಮುಟ್ಟಲು ಸಾಧ್ಯವಿಲ್ಲ. ಅದು ರಿಸರ್ವ್ ಬ್ಯಾಂಕ್ನ ಎಸ್ಕ್ರೋ ವ್ಯವಸ್ಥೆಯಲ್ಲೇ ಇರುತ್ತದೆ. ಇದನ್ನು ನಿರ್ವಹಿಸಲು ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳನ್ನು ನೇಮಿಸಿದೆ. ಆದ್ದರಿಂದ ಗ್ರಾಹಕರ ಹಣ ಆಯಾ ಬ್ಯಾಂಕುಗಳಲ್ಲಿ ಸುರಕ್ಷಿತವಾಗಿರುತ್ತದೆ. ಯಾರು ಆ ಹಣಕ್ಕೆ ಕೆವೈಸಿ ನೀಡಿದ್ದಾರೋ ಆ ವ್ಯಕ್ತಿಗೆ ಮಾತ್ರ ಆ ಹಣವನ್ನು ಹಿಂಪಡೆಯಲು ಅಥವಾ ಬಳಸಲು ಸಾಧ್ಯವಾಗುತ್ತದೆ. ಈ ವ್ಯವಸ್ಥೆ ಇರುವುದರಿಂದಲೇ ಇದುವರೆಗೆ ಯಾವುದೇ ಯುಪಿಐ ಆಪ್ ಮೂಲಕ ದೊಡ್ಡ ಮಟ್ಟದ ಹಗರಣಗಳು ನಡೆದಿಲ್ಲ. ಸ್ಕ್ಯಾಮ್ ಅಡ್ವೈಸರ್ ಎಂಬ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ಯಾವುದೇ ಕಂಪನಿಯ ಬಗ್ಗೆ ಸರ್ಚ್ ಮಾಡಿದರೆ ಅದರ ವರದಿಗಳು ಮತ್ತು ಟ್ರಸ್ಟ್ ಸ್ಕೋರ್ ನಮಗೆ ಲಭ್ಯವಾಗುತ್ತದೆ. ಈ ಕಂಪನಿಯನ್ನು ಪರಿಶೀಲಿಸಿದಾಗ ನಮಗೆ 100ಕ್ಕೆ 100 ಟ್ರಸ್ಟ್ ಸ್ಕೋರ್ ಇರುವುದು ಕಂಡುಬರುತ್ತದೆ. ಮಾರ್ಕೆಟಿಂಗ್ ಕಂಪನಿಗಳನ್ನು ಗಮನಿಸಿದರೆ ಅವುಗಳಲ್ಲಿ ಹೆಚ್ಚಿನವು 50ಕ್ಕಿಂತ ಕಡಿಮೆ ಸ್ಕೋರ್ ಹೊಂದಿರುತ್ತವೆ. ಫೋನ್ ಪೇ ನಂತಹ ಕಂಪನಿಗೂ ಇದು 97 ಆಗಿದೆ. ಈ ಫೋಟೋದಲ್ಲಿ ಪ್ರಶಸ್ತಿ ಸ್ವೀಕರಿಸುತ್ತಿರುವ ವ್ಯಕ್ತಿಯೇ ಮಿಸ್ಟರ್ ಧವಲ್ ಪಟೇಲ್. ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನರಿಂದ ಯುಪಿಐ ವಹಿವಾಟು ನಡೆಸುವಂತೆ ಮಾಡಿದ್ದಕ್ಕಾಗಿ ಅವರಿಗೆ ಭಾರತ್ ನಿರ್ಮಾಣ ಅವಾರ್ಡ್ ಸೇರಿದಂತೆ ಸುಮಾರು 4 ಪ್ರಶಸ್ತಿಗಳು ಈಗಾಗಲೇ ದೊರೆತಿವೆ. ನಮ್ಮ ಆಪ್ ಒಂದು ಯುಪಿಐ ಆಪ್ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಆದರೆ ಇದರ ಕೆಳಗಿರುವ ಚಾಟ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಆಪ್ ಸಂಪೂರ್ಣವಾಗಿ ವಾಟ್ಸ್ಆಪ್ನಂತೆಯೇ ಒಂದು ಸೋಷಿಯಲ್ ಮೀಡಿಯಾ ಆಪ್ ಆಗಿ ಬದಲಾಗುತ್ತದೆ. ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಸುರಕ್ಷತೆಯನ್ನು ಹೊಂದಿದೆ. ಇದು ಈಗಲೇ ಲೈವ್ ಆಗಿದೆ. ಇದರಲ್ಲಿನ ಆಡಿಯೋ ಕಾಲ್ ಮತ್ತು ವಿಡಿಯೋ ಕಾಲ್ ಸೌಲಭ್ಯಗಳು ವಾಟ್ಸ್ಆಪ್ಗಿಂತ ಹೆಚ್ಚಿನ ಗುಣಮಟ್ಟವನ್ನು ಹೊಂದಿವೆ ಎನ್ನುವುದನ್ನು ನೀವು ಅನುಭವಿಸಬಹುದು. ಈ ವಾಲೆಟ್ ಬಳಸುವುದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿವೆ ಎಂದು ಈಗ ನೋಡೋಣ. ಎಸ್ಡಿಪೆ ತನ್ನ ಪ್ರಚಾರಕ್ಕಾಗಿ ಮೀಸಲಿಟ್ಟಿರುವ ಪ್ರಮೋಷನಲ್ ಎಕ್ಸ್ಪೆನ್ಸ್ ನಿಂದ ಈ ಲಾಭಗಳನ್ನು ನೀಡುತ್ತಿದೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು. ಗ್ರಾಹಕರ ಹಣವನ್ನು ಅವರು ಮುಟ್ಟಲು ಸಾಧ್ಯವಿಲ್ಲ. ವಾಲೆಟ್ನಲ್ಲಿ ನಾವು ಇರಿಸುವ ಹಣವನ್ನು ಎಸ್ಡಿಪೆ ನಿರ್ವಹಿಸಲು ಸಾಧ್ಯವಿಲ್ಲದ ಕಾರಣ ಆ ಹಣದಿಂದ ಅವರು ನಮಗೆ ರಿವಾರ್ಡ್ಗಳನ್ನು ನೀಡುತ್ತಿಲ್ಲ ಎನ್ನುವುದನ್ನು ಗಮನಿಸಿ. ಒಂದು ಆಪ್ ತನ್ನ ಸ್ವಂತ ಹಣದಿಂದ ಇಷ್ಟೊಂದು ಕೋಟಿ ರೂಪಾಯಿಗಳನ್ನು ನೀಡಲು ಸಾಧ್ಯವೇ ಎಂಬ ಸಂಶಯ ನಮಗೆ ಬರಬಹುದು. ಅದಕ್ಕಾಗಿ ಇಂದು ಮೊದಲ ಸ್ಥಾನದಲ್ಲಿರುವ ಯುಪಿಐ ಆಪ್ ಆದ ಫೋನ್ ಪೇ ಪ್ರಚಾರಕ್ಕಾಗಿ ಎಷ್ಟು ಖರ್ಚು ಮಾಡಿದೆ ಎಂದು ನೋಡೋಣ. ಫೋನ್ ಪೇ ಆರಂಭವಾದ 2018 ರಿಂದ 19ನೇ ವರ್ಷದಲ್ಲಿ ಅವರು 1296 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ತಿಳಿಯುತ್ತದೆ. 2019 ರಿಂದ 20ರಲ್ಲಿ 1016.64 ಕೋಟಿ ಹಾಗೂ 2020 ರಿಂದ 21ರಲ್ಲಿ 534 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಲಾಭ ಬರಲು ಶುರುವಾಗಿರಲಿಲ್ಲ. ಆದರೂ ಅವರು ತಮ್ಮ ಕೈಯಿಂದಲೇ ಇಷ್ಟೊಂದು ಕೋಟಿ ರೂಪಾಯಿಗಳನ್ನು ವ್ಯಯಿಸಿದ್ದಾರೆ. ನಂತರದ ವರ್ಷಗಳಲ್ಲಿಯೂ ಸಹ ನೀವು ಗಮನಿಸಬಹುದು 866 ಕೋಟಿ, 546 ಕೋಟಿ ಹೀಗೆ ಪ್ರತಿ ವರ್ಷ 500 ಕೋಟಿಗೂ ಅಧಿಕ ಹಣವನ್ನು ಅವರು ಇಂದಿಗೂ ಖರ್ಚು ಮಾಡುತ್ತಿದ್ದಾರೆ. ನಮ್ಮ ಮೊಬೈಲ್ನಲ್ಲಿರುವ ಫೋನ್ ಪೇ ಆಪ್ನಲ್ಲಿ ರೆಫರ್ ಅಂಡ್ ಅರ್ನ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಪೇಜ್ ತೆರೆದುಕೊಳ್ಳುತ್ತದೆ. ಅದರ ಕೆಳಗೆ ಸ್ಕ್ರಾಲ್ ಆಗುತ್ತಿರುವ ಸುದ್ದಿಯನ್ನು ನೀವು ನೋಡಬಹುದು. ಕಳೆದ ತಿಂಗಳೊಂದರಲ್ಲೇ ಅವರು 10 ಕೋಟಿ ರೂಪಾಯಿಗಳನ್ನು ಕೇವಲ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ನೀಡಿದ್ದಾರೆ ಎಂದು ಅಲ್ಲಿ ತಿಳಿಸಲಾಗಿದೆ. ಇಂದು ಅವರು ಲಾಭದಲ್ಲಿದ್ದರೂ ಸಹ ಆರಂಭದಲ್ಲಿ ಅವರು ತಮ್ಮ ಕೈಯಿಂದಲೇ ಹಣ ಹಾಕಿ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಅದೇ ರೀತಿ ಬೆಳವಣಿಗೆಯನ್ನು ಬಯಸುವ ಯಾವುದೇ ಆಪ್ ಸಹ ಈ ರೀತಿ ಮಾಡಲು ಸಾಧ್ಯವಿದೆ. ಆದರೆ ಅದಕ್ಕೆ ಸರಿಯಾದ ದೃಷ್ಟಿಕೋನ ಮತ್ತು ವ್ಯವಸ್ಥೆ ಇರಬೇಕು ಅಷ್ಟೇ. ಆದರೆ ಫೋನ್ ಪೇ ಇಷ್ಟೊಂದು ಹಣ ಖರ್ಚು ಮಾಡಿದರೂ ಸಹ ನಮಗೆ ಅಂತಹ ದೊಡ್ಡ ಮಟ್ಟದ ಲಾಭವೇನೂ ಸಿಕ್ಕಿಲ್ಲ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಡಿಯಲ್ಲಿ 80ಕ್ಕೂ ಹೆಚ್ಚು ಆಪ್ಗಳು ನೋಂದಾಯಿಸಲ್ಪಟ್ಟಿದ್ದರೂ ನಮಗೆ ತಿಳಿದಿರುವುದು ಕೇವಲ ಬೆರಳೆಣಿಕೆಯಷ್ಟು ಆಪ್ಗಳು ಮಾತ್ರ. ಏಕೆಂದರೆ ಹಣವನ್ನು ಉಚಿತವಾಗಿ ನೀಡಿ ಪ್ರಚಾರ ಮಾಡುವ ಆಪ್ಗಳು ಮಾತ್ರ ನಮಗೆ ಪರಿಚಿತವಾಗಿವೆ. ಉಳಿದ ಎಷ್ಟೋ ಫಿನ್ಟೆಕ್ ಕಂಪನಿಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಹಾಗೆ ಯಾರಿಗೂ ತಿಳಿಯದ ಕಂಪನಿಯಾಗಿ ಉಳಿಯಬಾರದು ಎಂಬ ದೃಷ್ಟಿಕೋನದಿಂದ ಎಸ್ಡಿಪೆ ಪ್ರತಿ ಗ್ರಾಹಕರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಶ್ ಬ್ಯಾಕ್ ನೀಡುತ್ತಿದೆ. ಕ್ಯಾಶ್ ಬ್ಯಾಕ್ ಆನ್ ಹೋಲ್ಡಿಂಗ್ ಫಂಡ್ಸ್. ಎಸ್ಡಿಪೆ ಮಾಡುತ್ತಿರುವುದು ಇದನ್ನೇ. ಅವರ ವಾಲೆಟ್ನಲ್ಲಿ ನೀವು ಇರಿಸುವ ಮೊತ್ತಕ್ಕೆ ಅನುಗುಣವಾಗಿ ಎಸ್ಡಿಪೆ ಕ್ಯಾಶ್ ಬ್ಯಾಕ್ ನೀಡುತ್ತದೆ. ಇದನ್ನು 4 ಹಂತಗಳಲ್ಲಿ ನೀಡಲಾಗುತ್ತದೆ. 1,000 ರೂಪಾಯಿಯಿಂದ 25,000 ರೂಪಾಯಿವರೆಗೆ ವಾಲೆಟ್ನಲ್ಲಿ ಇರಿಸುವವರಿಗೆ ಪ್ರತಿದಿನ 0.15% ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ. ಇಲ್ಲಿ ಒಂದು ರಿವಾರ್ಡ್ ಪಾಯಿಂಟ್ ಎಂದರೆ 1 ರೂಪಾಯಿಗೆ ಸಮಾನ. 0.15% ಎಂದರೆ ತಿಂಗಳಿಗೆ 4.5% ಪ್ರತಿಶತವಾಗುತ್ತದೆ.
ಇದು ಬಡ್ಡಿಯಲ್ಲ, ಬದಲಿಗೆ ಕ್ಯಾಶ್ ಬ್ಯಾಕ್ ಎಂಬುದನ್ನು ನಾವು ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕು. ನಮ್ಮ ರಿವಾರ್ಡ್ ಪಾಯಿಂಟ್ಗಳನ್ನು ಯಾವಾಗ ಬೇಕಾದರೂ ಕೇವಲ 4 ಸೆಕೆಂಡುಗಳಲ್ಲಿ ಹಿಂಪಡೆಯಬಹುದು. ಇದನ್ನು ನಮ್ಮ ಸ್ವಂತ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿಕೊಳ್ಳಬಹುದು ಅಥವಾ ಖರ್ಚು ಮಾಡಬಹುದು. ಇನ್ನು ಮುಂದಿನ ಹಂತವನ್ನು ನೋಡುವುದಾದರೆ 25,001 ರೂಪಾಯಿಯಿಂದ 1,00,000 ರೂಪಾಯಿವರೆಗೆ ಪ್ರತಿದಿನ 0.2% ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ. ಇದು ತಿಂಗಳಿಗೆ 6%ಕ್ಕೆ 6% ಸಮಾನವಾಗಿದೆ. ಮೂರನೇ ಹಂತವನ್ನು ಗಮನಿಸಿದರೆ ಅದು 1,01,000 ರೂಪಾಯಿಯಿಂದ 5,00,000 ರೂಪಾಯಿವರೆಗೆ ಇರುತ್ತದೆ. ಇಲ್ಲಿ ನಮಗೆ ಪ್ರತಿದಿನ 0.25% ಕ್ಯಾಶ್ ಬ್ಯಾಕ್ ಲಭ್ಯವಾಗುತ್ತದೆ. ಇದು ತಿಂಗಳಿಗೆ 7.5% 7.5% ಆಗುತ್ತದೆ. ನಮ್ಮ ಹಣವನ್ನು ನಮ್ಮ ಕೈಯಲ್ಲೇ ಇಟ್ಟುಕೊಂಡು ನಮಗೆ ಬೇಕಾದಾಗ ಹಿಂಪಡೆಯಬಹುದಾದ ಸ್ಥಿತಿಯಲ್ಲಿ ಇರಿಸಿಯೇ ಈ ಲಾಭವನ್ನು ಪಡೆಯುತ್ತಿದ್ದೇವೆ ಎನ್ನುವುದನ್ನು ಈ ಸಮಯದಲ್ಲಿ ನೆನಪಿಟ್ಟುಕೊಳ್ಳಬೇಕು. ಇನ್ನು ಕೊನೆಯ ಹಂತವು 5,00,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ್ದಾಗಿದೆ. ಇದಕ್ಕೆ ಪ್ರತಿದಿನ 0.3% ರಂತೆ ತಿಂಗಳಿಗೆ 9% ಲಾಭ ಸಿಗುತ್ತದೆ. ಹೀಗೆ ನಮ್ಮ ಹಣವನ್ನು ನಮ್ಮ ಬಳಿಯೇ ಇಟ್ಟುಕೊಂಡು ಇಷ್ಟೊಂದು ಆದಾಯ ಪಡೆಯುವುದು ಒಂದು ಅದ್ಭುತವೇ ಸರಿ. ವಾಲೆಟ್ನಲ್ಲಿ ಹಣವನ್ನು ಇರಿಸಿದ 48 ಗಂಟೆಗಳ ನಂತರ ಈ ರಿವಾರ್ಡ್ ಪಾಯಿಂಟ್ಸ್ ಬರಲು ಶುರುವಾಗುತ್ತದೆ. ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. 1,000 ರೂಪಾಯಿಯನ್ನು ವಾಲೆಟ್ನಲ್ಲಿ ಇರಿಸುವವರಿಗೆ ಪ್ರತಿದಿನ 1.5 ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ. ಅಂದರೆ ತಿಂಗಳಿಗೆ 45 ಪಾಯಿಂಟ್ಸ್. ಇದರ ಜೊತೆಗೆ 2026ರ ಏಪ್ರಿಲ್ 30ರವರೆಗೆ ಮತ್ತೊಂದು ವಿಶೇಷ ಕ್ಯಾಶ್ ಬ್ಯಾಕ್ ಸಹ ನಮಗೆ ಲಭ್ಯವಿದೆ. ನೀವು ವಾಲೆಟ್ನಲ್ಲಿ ಇರಿಸುವ ಮೊತ್ತವು ಎಷ್ಟೇ ಆಗಿರಲಿ, ಅದನ್ನು 30 ದಿನಗಳ ಕಾಲ ಕಡಿಮೆ ಮಾಡದೆ ಹಾಗೆಯೇ ಉಳಿಸಿಕೊಂಡರೆ ಆ ತಿಂಗಳು ನಿಮಗೆ ದೊರೆತ ಒಟ್ಟು ರಿವಾರ್ಡ್ನ 50%ರಷ್ಟು ಮೊತ್ತವನ್ನು 30 ದಿನಗಳ ನಂತರ ಒಟ್ಟಿಗೆ ನೀಡಲಾಗುತ್ತದೆ. ಉದಾಹರಣೆಗೆ 1,000 ರೂಪಾಯಿಗೆ ತಿಂಗಳಿಗೆ 45 ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ. ಅದರ ಜೊತೆಗೆ 50% ಹೆಚ್ಚುವರಿಯಾಗಿ 22.5 ಪಾಯಿಂಟ್ ಸೇರಿ ಒಟ್ಟು 67.5 ಪಾಯಿಂಟ್ ಸಿಗುತ್ತದೆ. ಇನ್ನು ಮುಂದಿನ ಹಂತ ಅಂದರೆ 25,001 ರೂಪಾಯಿ ನಿಮ್ಮ ವಾಲೆಟ್ನಲ್ಲಿದ್ದರೆ ಪ್ರತಿದಿನ 50 ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ. ತಿಂಗಳಿಗೆ 1,500 ಪಾಯಿಂಟ್ಸ್ ಆಗುತ್ತದೆ. ಅದರ ಅರ್ಧದಷ್ಟು ಅಂದರೆ 50% ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ 750 ಪಾಯಿಂಟ್ಸ್ ಸೇರಿ ಒಟ್ಟು ತಿಂಗಳಿಗೆ 2,250 ಪಾಯಿಂಟ್ಸ್ ದೊರೆಯುತ್ತದೆ. ಇನ್ನು 1,00,001 ರೂಪಾಯಿ ನಮ್ಮ ವಾಲೆಟ್ನಲ್ಲಿ ಇದ್ದರೆ ದಿನಕ್ಕೆ 250 ರಿವಾರ್ಡ್ ಪಾಯಿಂಟ್ಗಳು ನಮಗೆ ಲಭಿಸುತ್ತವೆ. ಅಂದರೆ ತಿಂಗಳಿಗೆ ಒಟ್ಟು 7,500 ರಿವಾರ್ಡ್ ಪಾಯಿಂಟ್ಗಳಾಗುತ್ತವೆ. ಈ 1,00,001 ರೂಪಾಯಿಯನ್ನು ಸತತವಾಗಿ 30 ದಿನಗಳ ಕಾಲ ವಾಲೆಟ್ನಲ್ಲಿ ಇರಿಸಿದರೆ ಆ ತಿಂಗಳು ಸಿಕ್ಕಿದ ಪಾಯಿಂಟ್ಗಳ 50%ರಷ್ಟು ಅಂದರೆ 3,750 ಹೆಚ್ಚುವರಿ ರಿವಾರ್ಡ್ ಪಾಯಿಂಟ್ ಸೇರಿ ಒಟ್ಟು 11,250 ರಿವಾರ್ಡ್ ಪಾಯಿಂಟ್ಗಳು ನಮಗೆ ದೊರೆಯುತ್ತವೆ. ಈ ಹೆಚ್ಚುವರಿ ಕ್ಯಾಶ್ ಬ್ಯಾಕ್ ಇನ್ನು ಕೇವಲ 1 ತಿಂಗಳು ಮಾತ್ರ ಲಭ್ಯವಿರುತ್ತದೆ ಎಂಬುದು ನೆನಪಿರಲಿ. ಇನ್ನು 5,00,001 ರೂಪಾಯಿಯನ್ನು ವಾಲೆಟ್ನಲ್ಲಿ ಇರಿಸುವವರಿಗೆ ದಿನಕ್ಕೆ 1,500 ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ. ಇದು ತಿಂಗಳಿಗೆ 45,000 ಆಗುತ್ತದೆ. ಇದನ್ನು ಸತತವಾಗಿ 1 ತಿಂಗಳು ವಾಲೆಟ್ನಲ್ಲಿ ಉಳಿಸಿಕೊಂಡರೆ ಹೆಚ್ಚುವರಿ ರಿವಾರ್ಡ್ ಆಗಿ ಇದರ 50% ಅಂದರೆ 22,500 ಸೇರಿ ಒಟ್ಟು 67,500 ರಿವಾರ್ಡ್ ಪಾಯಿಂಟ್ಗಳು ಸಿಗುತ್ತವೆ. ಇದೊಂದು ಅದ್ಭುತವಾದ ಆದಾಯವಾಗಿದೆ. ಕ್ರಿಪ್ಟೋ ಕಂಪನಿಗಳಿಗೆ ಕೂಡ ನೀಡಲು ಸಾಧ್ಯವಾಗದಂತಹ ಆದಾಯ ಇದಾಗಿದೆ. ಈ ರಿವಾರ್ಡ್ ಪಾಯಿಂಟ್ಗಳು 2028ರ ಮಾರ್ಚ್ 31ರವರೆಗೆ ಮಾತ್ರ ಲಭ್ಯವಿರುತ್ತವೆ. ಆನಂತರ ಆಪ್ನಿಂದ ಇತರ ಕ್ಯಾಶ್ ಬ್ಯಾಕ್ಗಳು ಮತ್ತು ಅನೇಕ ಸೌಲಭ್ಯಗಳು ದೊರೆಯಲಿವೆ ಮತ್ತು ವ್ಯವಸ್ಥೆಯು ಉತ್ತಮವಾಗಿ ಮುಂದುವರಿಯಲಿದೆ. ಇಂದೇ ಎಸ್ಡಿಪೆ ಬಳಸಲು ಶುರು ಮಾಡುವುದು ಏಕೆ ಮುಖ್ಯ? ಪಾವತಿ ಉದ್ದೇಶಗಳಿಗಾಗಿ ಸುರಕ್ಷಿತವಾದ ಆಪ್ ಎನ್ನುವುದಕ್ಕಿಂತ ಹೆಚ್ಚಾಗಿ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಸುಮ್ಮನೆ ಬಿದ್ದಿರುವ ಹಣವನ್ನು ನಮಗೊಂದು ನಿತ್ಯ ಆದಾಯವಾಗಿ ಬದಲಾಯಿಸಿಕೊಳ್ಳಲು ಇದು ಸಹಕಾರಿಯಾಗಿದೆ. ಅದು ಮೊದಲನೇ ವಿಷಯ. ಇದೊಂದು ಕಾನೂನುಬದ್ಧವಾದ ಪ್ಲಾಟ್ಫಾರ್ಮ್ ಆಗಿದೆ. ರಿಸರ್ವ್ ಬ್ಯಾಂಕ್ನ ಕಟ್ಟುನಿಟ್ಟಿನ ನಿಯಮಗಳಿಗೆ ಅನುಗುಣವಾಗಿ ಮಾತ್ರ ಭಾರತೀಯ ರೂಪಾಯಿಯೊಂದಿಗೆ ಇಂತಹ ಕಾರ್ಯಕ್ರಮವನ್ನು ನಡೆಸಲು ಅಥವಾ ಒಂದು ಆಪ್ ಕಾರ್ಯನಿರ್ವಹಿಸಲು ಸಾಧ್ಯ ಎಂಬುದನ್ನು ನೆನಪಿಡಿ. ಇದರಲ್ಲಿ ಯಾವುದೇ ರೀತಿಯ ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಇಲ್ಲ. ಇದನ್ನು ಪ್ರಚಾರ ಮಾಡುವುದರಿಂದ ನಾವು 100% ಕಾನೂನುಬದ್ಧವಾಗಿ ಒಂದು ದೊಡ್ಡ ಮಟ್ಟದ ಪ್ಯಾಸಿವ್ ಇನ್ಕಮ್ ಗಳಿಸಬಹುದು. ಇಂದು ಭಾರತದ ಯಾವುದೇ ಮಾರ್ಕೆಟಿಂಗ್ ಕಂಪನಿ ನೀಡಲು ಸಾಧ್ಯವಾಗದ ಆದಾಯವನ್ನು ಈ ಪ್ಲಾಟ್ಫಾರ್ಮ್ ಮೂಲಕ ಈಗಾಗಲೇ ಅನೇಕರು ಪಡೆಯುತ್ತಿದ್ದಾರೆ. ಇದರೊಂದಿಗೆ ನಾವು ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನಗಳನ್ನು ಬೆಂಬಲಿಸುತ್ತಿದ್ದೇವೆ. ನಾವು ಯಾರಿಗೆ ನೇರವಾಗಿ ಲಿಂಕ್ ಶೇರ್ ಮಾಡುತ್ತೇವೆಯೋ ಅವರಿಗೆ ಬರುವ ಆದಾಯದ 30% ನಮಗೂ ಸಿಗುತ್ತದೆ. ಫೋನ್ ಪೇ ಲಿಂಕ್ ಕಳುಹಿಸುವಂತೆಯೇ ನಾವು ಎಷ್ಟು ಜನರಿಗೆ ಬೇಕಾದರೂ ಈ ಲಿಂಕ್ ಕಳುಹಿಸಬಹುದು. ಅವರು ಆಪ್ ನೋಂದಾಯಿಸಿ ತಮ್ಮ ವಾಲೆಟ್ನಲ್ಲಿ ಹಣವನ್ನು ಇರಿಸಿದರೆ ಅವರಿಗೆ ಸಿಗುವ ಆದಾಯದ 30% ನಮಗೆ ಸಿಗುತ್ತದೆ. ಅಂದರೆ ನಾವು ನೇರವಾಗಿ ಲಿಂಕ್ ಶೇರ್ ಮಾಡಿದ ವ್ಯಕ್ತಿಗಳು ನಮ್ಮ ಮೊದಲ ಹಂತದ ಸದಸ್ಯರಾಗುತ್ತಾರೆ.
ಅವರಿಗೆ ಲಭಿಸುವ ಆದಾಯದ 30% ನಮಗೆ ತಕ್ಷಣವೇ ದೊರೆಯುತ್ತದೆ. ಇನ್ನು ನಮ್ಮ ಮೊದಲನೇ ಹಂತದ ಸದಸ್ಯರು ಲಿಂಕ್ ಶೇರ್ ಮಾಡಿ ಆಪ್ ನೋಂದಾಯಿಸಿದವರು ನಮ್ಮ ಎರಡನೇ ಹಂತದ ಸದಸ್ಯರಾಗುತ್ತಾರೆ. ಈ ಎರಡನೇ ಹಂತದ ವ್ಯಕ್ತಿಗಳಿಗೆ ದೊರೆಯುವ ಆದಾಯದ 20% ನಮಗೆ ಸಿಗುತ್ತದೆ. ಮೂರನೇ ಹಂತದ ಆದಾಯದ 15% ನಮಗೆ ದೊರೆಯುತ್ತದೆ. ಹಾಗೆಯೇ ನಾಲ್ಕನೇ ಮತ್ತು ಐದನೇ ಹಂತಗಳಲ್ಲಿ ದೊರೆಯುವ ರಿವಾರ್ಡ್ ಪಾಯಿಂಟ್ಗಳ 10% ನಮಗೆ ಸಿಗುತ್ತದೆ. 6, 7, 8 ಮತ್ತು 9ನೇ ಹಂತದ ಸದಸ್ಯರಿಗೆ ಸಿಗುವ ರಿವಾರ್ಡ್ ಪಾಯಿಂಟ್ಗಳ 5% ನಮಗೆ ದೊರೆಯುತ್ತದೆ. ಇನ್ನು 10 ರಿಂದ 15ನೇ ಹಂತದವರೆಗೆ ಇರುವವರಿಗೆ ದೊರೆಯುವ ಆದಾಯದ 3% ನಮಗೆ ಸಿಗುತ್ತದೆ. ಆದರೆ ಇದಕ್ಕೆ ಒಂದು ನಿಯಮ ಇದೆ. ನಾವು ನೇರವಾಗಿ ಇಬ್ಬರನ್ನು ಸ್ಪಾನ್ಸರ್ ಮಾಡಿದರೆ ಮಾತ್ರ ನಮಗೆ ಮೊದಲನೇ ಹಂತದ ಆದಾಯ ಬರಲು ಶುರುವಾಗುತ್ತದೆ. ಎರಡನೇ ಹಂತದಿಂದ ಆದಾಯ ಬರಬೇಕೆಂದರೆ ನಾವು ಮತ್ತೆ ಇಬ್ಬರನ್ನು ನೇರವಾಗಿ ಸ್ಪಾನ್ಸರ್ ಮಾಡಬೇಕು. ಹೀಗೆ ಪ್ರತಿ ಹಂತದ ಆದಾಯ ಪಡೆಯಲು ನಾವು ಕನಿಷ್ಠ ಇಬ್ಬರಿಗಾದರೂ ಲಿಂಕ್ ಶೇರ್ ಮಾಡಿ ಅವರು ಆಪ್ ನೋಂದಾಯಿಸಿ ಕನಿಷ್ಠ 1,000 ರೂಪಾಯಿಯನ್ನಾದರೂ ವಾಲೆಟ್ನಲ್ಲಿ ಇರಿಸುವಂತೆ ಮಾಡಬೇಕು. ಆಗ ಮಾತ್ರ ಆ ಹಂತದ ಆದಾಯ ನಮಗೆ ಲಭ್ಯವಾಗುತ್ತದೆ. ಇನ್ನೊಂದು ನಿಬಂಧನೆ ಏನೆಂದರೆ ನಮ್ಮ ತಂಡದ ಸದಸ್ಯರಿಂದ ನಮಗೆ ಪ್ರತಿದಿನ ಬರುವ ಆದಾಯದ ಕನಿಷ್ಠ 2ರಷ್ಟು ಮೊತ್ತವನ್ನು ನಮ್ಮ ಸ್ವಂತ ವಾಲೆಟ್ನಲ್ಲಿ ನಾವು ಇರಿಸಿರಬೇಕು. ಈಗ ಎಲ್ಲರಿಗೂ ಒಂದು ಸಾಮಾನ್ಯ ಸಂಶಯವಿರುತ್ತದೆ, ಇಷ್ಟೊಂದು ದೊಡ್ಡ ಮಟ್ಟದ ರಿವಾರ್ಡ್ಗಳನ್ನು ಏಕೆ ನೀಡುತ್ತಿದ್ದಾರೆ ಎಂದು. ಇದರ ಮುಖ್ಯ ಉದ್ದೇಶ ಹೆಚ್ಚಿನ ಬಳಕೆದಾರರನ್ನು ಸೃಷ್ಟಿಸುವುದು. ಗೂಗಲ್ ಪೇ ಮತ್ತು ಫೋನ್ ಪೇ ನಮ್ಮ ಜೀವನದ ಅಭ್ಯಾಸವಾದಂತೆಯೇ ಈ ಆಪ್ ಅನ್ನು ಸಹ ನಮ್ಮ ದಿನನಿತ್ಯದ ಅಭ್ಯಾಸವಾಗಿ ಬದಲಾಯಿಸುವುದು ಇವರ ಗುರಿಯಾಗಿದೆ. ಆ ಮೂಲಕ ಪ್ರತಿಯೊಬ್ಬರಿಂದಲೂ ಹಲವಾರು ವಹಿವಾಟುಗಳನ್ನು ನಡೆಸುವಂತೆ ಮಾಡುವುದು ಮತ್ತು ಆ ಮೂಲಕ ಕಂಪನಿಗೆ ಕೋಟ್ಯಂತರ ರೂಪಾಯಿ ಲಾಭವನ್ನು ತಂದುಕೊಡುವುದು ಇದರ ಹಿಂದಿನ ಉದ್ದೇಶವಾಗಿದೆ. ಇನ್ನು ಮುಂದಿನ ಸಂಶಯವೆಂದರೆ ಇಷ್ಟೊಂದು ದೊಡ್ಡ ಮಟ್ಟದ ರಿವಾರ್ಡ್ಗಳನ್ನು ನೀಡಲು ಎಲ್ಲಿಂದ ಹಣ ತರುತ್ತಾರೆ ಎಂಬುದು. ಇದಕ್ಕೆ ಇರುವ ಒಂದೇ ಉತ್ತರ, ಪ್ರಚಾರಕ್ಕಾಗಿ, ಮಾರ್ಕೆಟಿಂಗ್ ಕಾಸ್ಟ್ ಎಂದು ಅವರು ಮೀಸಲಿಟ್ಟಿರುವ ಫಂಡ್ನಿಂದ ಇದನ್ನು ನೀಡುತ್ತಿದ್ದಾರೆ. ಅಂದರೆ ತಮ್ಮ ಸ್ವಂತ ಹಣದಿಂದಲೇ ಇದನ್ನು ನೀಡುತ್ತಿದ್ದಾರೆ ಎಂದರ್ಥ. ಇದನ್ನು ಈ ಹಿಂದೆ ಜಿಯೋ ಮಾಡಿದೆ, ಫೋನ್ ಪೇ ಮಾಡಿದೆ ಮತ್ತು ಪೇಟಿಎಂ ಕೂಡ ಮಾಡಿದೆ. ಈ ರೀತಿ ಬೆಳೆದು ಬಂದವರೆಲ್ಲರೂ ಮಾಡಿದ ಅದೇ ಕಾರ್ಯವನ್ನೇ ಇವರು ಇಲ್ಲಿ ಇನ್ನೊಂದು ರೂಪದಲ್ಲಿ ಮಾಡುತ್ತಿದ್ದಾರೆ ಅಷ್ಟೇ. ಇನ್ನು ಇದನ್ನು ಆರಂಭಿಸುವುದು ಹೇಗೆ? ನಿಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದ ವ್ಯಕ್ತಿಯಿಂದ ರಿಜಿಸ್ಟ್ರೇಷನ್ ಲಿಂಕ್ ಪಡೆದು ನೋಂದಾಯಿಸಿಕೊಳ್ಳಿ. ಆಧಾರ್, ಪಾನ್ ಕಾರ್ಡ್ ಮತ್ತು ಫೋಟೋ ಬಳಸಿ ಕೆವೈಸಿ ಪೂರ್ಣಗೊಳಿಸಿ. ವಾಲೆಟ್ನಲ್ಲಿ ಬ್ಯಾಂಕ್ ಅಕೌಂಟ್ ಆಡ್ ಮಾಡಿ. ಆಗ ನಮಗೆ ಆಕ್ಸಿಸ್ ಬ್ಯಾಂಕ್ನಿಂದ ಒಂದು ವರ್ಚುವಲ್ ಅಕೌಂಟ್ ದೊರೆಯುತ್ತದೆ. ಆ ಅಕೌಂಟ್ಗೆ ನಾವು ಹಣವನ್ನು ಸೇರಿಸಬೇಕು. ಆ ಕ್ಷಣವೇ ಅದು ನಮ್ಮ ವಾಲೆಟ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ಸ್ವಂತವಾಗಿ ರಿವಾರ್ಡ್ ಪಾಯಿಂಟ್ ಪಡೆಯಲು ನೀವು ಯಾರಿಗೂ ಲಿಂಕ್ ಕಳುಹಿಸುವ ಅಗತ್ಯವಿಲ್ಲ ಅಥವಾ ಯಾರೊಂದಿಗೂ ಮಾತನಾಡುವ ಅಗತ್ಯವೂ ಇರುವುದಿಲ್ಲ. ಅಪ್ಕಮಿಂಗ್ ಎಕೋಸಿಸ್ಟಮ್. ಈ ಆಪ್ನಲ್ಲಿ ಇನ್ನು ಏನೆಲ್ಲ ಸೌಲಭ್ಯಗಳು ಬರಲಿವೆ ಎಂದು ಈಗ ನೋಡೋಣ. SD ಚಾಟ್ ಈಗಾಗಲೇ ಆರಂಭವಾಗಿದೆ. ಇದು ವಾಟ್ಸ್ಆಪ್ಗೆ ಸಮಾನವಾದ ಸೋಷಿಯಲ್ ಮೀಡಿಯಾ ಆಗಿದೆ. ನಂತರ SD ಫುಡ್ ಈ ವರ್ಷವೇ ಗುಜರಾತ್ನಲ್ಲಿ ಇದರ ಟ್ರಯಲ್ ರನ್ ಆರಂಭವಾಗಿದೆ. ಅಲ್ಲಿ ಯಶಸ್ವಿಯಾದ ನಂತರ ಉಳಿದೆಲ್ಲ ಭಾಗಗಳಲ್ಲಿ ಇದನ್ನು ವಿಸ್ತರಿಸಲಾಗುವುದು. ಅದೇ ರೀತಿ ಕ್ಯಾಬ್ ಸರ್ವಿಸ್, ಲೋಕಲೈಸ್ಡ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಸೇರಿದಂತೆ ಇನ್ನೂ ಅನೇಕ ಸೇವೆಗಳು ಬರಲಿವೆ. ಈ ಒಂದೇ ಆಪ್ ಮೂಲಕ ಸುಮಾರು 200ಕ್ಕೂ ಹೆಚ್ಚು ಸೇವೆಗಳನ್ನು ಒದಗಿಸುವುದು ಅವರ ಗುರಿಯಾಗಿದೆ. ಕೀ ಅಡ್ವಾಂಟೇಜಸ್. ನಮ್ಮ ಹಣ ನಮ್ಮ ಕೈಯಲ್ಲೇ ಇರುತ್ತದೆ. ಆದ್ದರಿಂದ ನಮಗೆ ಬೇಕಾದಾಗ ಹಣವನ್ನು ಹಿಂಪಡೆಯಲು ಯಾವುದೇ ಲಿಕ್ವಿಡಿಟಿ ಸಮಸ್ಯೆ ಎದುರಾಗುವುದಿಲ್ಲ. ಯಾವಾಗ ಬೇಕಾದರೂ ನಾವು ಹಣವನ್ನು ಹಿಂಪಡೆಯಬಹುದು. ವಾಲೆಟ್ಗೆ ಹಣವನ್ನು ಜಮೆ ಮಾಡಿದ ನಂತರ 24 ಗಂಟೆ ಅಥವಾ 7 ದಿನಗಳ ಕಾಲಾವಧಿಯ ಬಳಿಕ ಡೆಪಾಸಿಟ್ ಮಾಡಿದ ವಿಧಾನದಂತೆ ಯಾವುದೇ ಷರತ್ತುಗಳಿಲ್ಲದೆ ಕೇವಲ 4 ಸೆಕೆಂಡುಗಳಲ್ಲಿ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಗೆ ಹಿಂಪಡೆಯಬಹುದು ಅಥವಾ ಇತರ ಅವಶ್ಯಕತೆಗಳಿಗಾಗಿ ವರ್ಗಾವಣೆ ಮಾಡಬಹುದು ಮತ್ತು ಖರ್ಚು ಮಾಡಬಹುದು. ಇದಕ್ಕೆ ಯಾವುದೇ ಶುಲ್ಕ ಅಥವಾ ಚಾರ್ಜ್ ಇರುವುದಿಲ್ಲ. ಇದರಲ್ಲಿ ಯಾವುದೇ ಗುಪ್ತ ಉದ್ದೇಶಗಳಿಲ್ಲ. ಕಡಿತಗಳನ್ನು ಮಾಡಲು ಯಾವುದೇ ಸಂಕೀರ್ಣವಾದ ನಿಯಮಗಳೂ ಇಲ್ಲ. ನಮಗೆ ದೊರೆಯುವ ರಿವಾರ್ಡ್ ಪಾಯಿಂಟ್ಗಳು ಮತ್ತು ನಮ್ಮ ವಾಲೆಟ್ ಬ್ಯಾಲೆನ್ಸ್ ಬಳಸಿ ಬಿಲ್ಗಳನ್ನು ಪಾವತಿಸಬಹುದು ಅಥವಾ ಇತರ ಖರ್ಚುಗಳನ್ನು ಮಾಡಬಹುದು. ಇವುಗಳನ್ನು 4 ಸೆಕೆಂಡುಗಳಲ್ಲಿ ನಮ್ಮ ಬ್ಯಾಂಕ್ಗೆ ವರ್ಗಾಯಿಸಿಕೊಳ್ಳಲು ಸಾಧ್ಯವಿದೆ. ಪ್ರಾಥಮಿಕವಾಗಿ ನೀವು ತಿಳಿದುಕೊಳ್ಳಬೇಕಾದ ಎಲ್ಲಾ ವಿಷಯಗಳು ನಿಮಗೆ ಅರ್ಥವಾಗಿವೆ ಎಂದು ನಾನು ಭಾವಿಸುತ್ತೇನೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದವರನ್ನು ಸಂಪರ್ಕಿಸಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.